We're going to be taking her straight to the... ಒಂದು ಜೀವ ಉಳಿಸಲು ಎಷ್ಟು ಸಮಯ ಸಾಕು? ಒಂದು ಅಪಘಾತ, ಒಂದು ಹೃದಯಾಘಾತ, ಇನ್ನೊಂದು ಕಡೆ ಹಠಾತ್ ಸ್ಟ್ರೋಕ್. ಇಂತಹ ಸಂದರ್ಭಗಳಲ್ಲಿ ರೋಗಿಯನ್ನು ಆಸ್ಪತ್ರೆಗೆ ಕರೆತಂದ ನಂತರ ವೈದ್ಯರಿಗೆ ಸಿಗುವ ಸಮಯ ಎಷ್ಟು ಗೊತ್ತಾ? ಕೆಲವೇ ನಿಮಿಷಗಳು, ಕೆಲವೊಮ್ಮೆ ಕೆಲವೇ ಸೆಕೆಂಡ್ಗಳು. ಆ ಕ್ಷಣದಲ್ಲಿ ಒಂದು ಸಣ್ಣ ವಿಳಂಬವಾದರೂ ಪರಿಸ್ಥಿತಿ ಕೈಮೀರುವ ಸಾಧ್ಯತೆ ಇರುತ್ತದೆ. ಹಾಗಾದರೆ ಇಂತಹ ನಿರ್ಣಾಯಕ ಸಂದರ್ಭಗಳಲ್ಲಿ ಚಿಕಿತ್ಸೆ ನೀಡುವ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗ ಹೇಗಿರಬೇಕು? ರೋಗಿ ಬಂದ ತಕ್ಷಣ ಆತನ ಸ್ಥಿತಿಯ ಗಂಭೀರತೆಯನ್ನು ಗುರುತಿಸಬೇಕು. ಯಾರಿಗೆ ಮೊದಲು ಚಿಕಿತ್ಸೆ ನೀಡಬೇಕು ಎಂಬುದನ್ನು ಕ್ಷಣಾರ್ಧದಲ್ಲಿ ನಿರ್ಧರಿಸಬೇಕು. ವೈದ್ಯರು, ನರ್ಸ್ಗಳು ಮತ್ತು ತುರ್ತು ಚಿಕಿತ್ಸಾ ತಂಡ ಒಂದೇ ಸಮನ್ವಯದಲ್ಲಿ ಕಾರ್ಯನಿರ್ವಹಿಸಬೇಕು. ಅಷ್ಟೇ ಅಲ್ಲ, ವೈದ್ಯಕೀಯ ಮೂಲಸೌಕರ್ಯದಿಂದ ಹಿಡಿದು ರೋಗಿಗಳ ಸುರಕ್ಷತೆಯವರೆಗೆ ಪ್ರತಿಯೊಂದು ಹಂತವೂ ಅಂತಾರಾಷ್ಟ್ರೀಯ ಗುಣಮಟ್ಟವನ್ನು ಹೊಂದಿರಬೇಕು. ಇಂತಹ ಅತ್ಯುನ್ನತ ಮಾನದಂಡಗಳನ್ನು ಪರೀಕ್ಷಿಸಲು ನಡೆದಿದ್ದು ಸಾಮಾನ್ಯ ಪರಿಶೀಲನೆಯಲ್ಲ. 10 ಪ್ರಮುಖ ಅಧ್ಯಾಯಗಳು, 200ಕ್ಕೂ ಹೆಚ್ಚು ಕಠಿಣ ಮಾನದಂಡಗಳು, 3 ದಿನಗಳ ಸಮಗ್ರ ಮೌಲ್ಯಮಾಪನ. ಹೀಗೆ ಒಂದೊಂದು ಅಂಶವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಯಿತು. ಇದೀಗ ಈ ಕಠಿಣ ಅಂತಾರಾಷ್ಟ್ರೀಯ ಮೌಲ್ಯಮಾಪನದ ಫಲಿತಾಂಶ ಹೊರಬಿದ್ದಿದೆ. 99.6% ಅಸಾಧಾರಣ ಅಂಕ. ಇದರ ಬೆನ್ನಲ್ಲೇ ತುರ್ತು ಚಿಕಿತ್ಸಾ ಕ್ಷೇತ್ರದಲ್ಲಿ ಅತ್ಯುನ್ನತ ಮಟ್ಟದ IFEM ಗೋಲ್ಡ್ ಲೆವೆಲ್ ಪ್ರಮಾಣೀಕರಣ ದೊರೆತಿದೆ. ವಿಶ್ವದ ತುರ್ತು ಚಿಕಿತ್ಸಾ ಕ್ಷೇತ್ರದಲ್ಲಿ ಮಹತ್ವದ ಮಾನ್ಯತೆ ಎಂದು ಗುರುತಿಸಿಕೊಂಡಿರುವ ಈ ಪ್ರಮಾಣೀಕರಣ. ಹೌದು, ತುರ್ತು ಚಿಕಿತ್ಸೆಯಲ್ಲಿ ಜಾಗತಿಕ ಮಟ್ಟದ ಗುಣಮಟ್ಟದ ಮಾನದಂಡಗಳನ್ನು ಸಾಧಿಸಿರುವುದಕ್ಕೆ ಸ್ಪರ್ಶ್ ಆಸ್ಪತ್ರೆಯ ಹೆಣ್ಣೂರು ಘಟಕಕ್ಕೆ IFEM ಗೋಲ್ಡ್ ಲೆವೆಲ್ ಪ್ರಮಾಣೀಕರಣ ದೊರೆತಿದೆ. ಇದರೊಂದಿಗೆ ಈ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ದೇಶದ ಮೊದಲ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಸ್ಪರ್ಶ್ ಆಸ್ಪತ್ರೆ ಪಾತ್ರವಾಗಿದೆ. ಜರ್ಮನಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ತುರ್ತು ಚಿಕಿತ್ಸಾ ಸಮ್ಮೇಳನದಲ್ಲಿ ಈ ಪ್ರಮಾಣ ಪತ್ರವನ್ನು ಪ್ರದಾನ ಮಾಡಲಾಗಿದೆ. ಅಪಘಾತ, ಹೃದಯಾಘಾತ, ಸ್ಟ್ರೋಕ್, ಮಕ್ಕಳ ತುರ್ತು ಪರಿಸ್ಥಿತಿ ಸೇರಿದಂತೆ ಜೀವಕ್ಕೆ ಅಪಾಯವಿರುವ ಸಂದರ್ಭಗಳಲ್ಲಿ ಗೋಲ್ಡನ್ ಅವರ್ ಅತ್ಯಂತ ನಿರ್ಣಾಯಕ. ಈ ನಿರ್ಣಾಯಕ ಸಮಯದಲ್ಲಿ ವೇಗ, ನಿಖರತೆ ಮತ್ತು ಸರಿಯಾದ ಸಮನ್ವಯದೊಂದಿಗೆ ಚಿಕಿತ್ಸೆ ನೀಡುವ ಸಾಮರ್ಥ್ಯಕ್ಕೆ ಇದೀಗ ಜಾಗತಿಕ ಮನ್ನಣೆ ಸಿಕ್ಕಿದೆ. ಪ್ರೌಡ್ ಮೂಮೆಂಟ್ being an Indian and being from Karnataka to achieve this particular certification, because we are the first hospital in the country to receive this. And it was a very the journey was a little bit difficult because we have to prove ourselves to the international standards, and these standards were written from across the 70 countries, and the 70 country members are the International Federation of Emergency Medicine. So they all gave the guidelines and asked whether you are ready. So we said from India we are ready, and ours was the first hospital in the whole world to apply and get it. I thank the management, Chairman Sir and the entire administration team, our group head, for helping us achieve this international accreditation. It is a proud moment for all of us because now we are like a quality benchmark. Why we did IFEM quality standard, why did we do the gold level certification? Because even despite being a new hospital, we wanted to be the best in setting benchmark across the... ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಡಾಕ್ಟರ್ ಶರಣ್ ಶಿವರಾಜ್ ಪಾಟೀಲ್, ರೋಗಿಗಳು ತಮ್ಮ ಜೀವನದ ಅತ್ಯಂತ ಕಷ್ಟದ ಕ್ಷಣಗಳಲ್ಲಿ ಆಸ್ಪತ್ರೆಯ ಮೇಲೆ ಇಡುವ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ತಮ್ಮ ಪ್ರಮುಖ ಗುರಿಯಾಗಿದೆ ಎಂದು ಹೇಳಿದ್ದಾರೆ. ಇನ್ನು ತುರ್ತು ಚಿಕಿತ್ಸಾ ವಿಭಾಗದ ಹಿರಿಯ ಸಲಹೆಗಾರ ಹಾಗೂ ಸಮೂಹ ಮುಖ್ಯಸ್ಥ ಡಾಕ್ಟರ್ TS ಶ್ರೀನಾಥ್ ಕುಮಾರ್ ಅವರ ಪ್ರಕಾರ ಈ ಮಾನ್ಯತೆ ಕೇವಲ ಒಂದು ಪ್ರಮಾಣ ಪತ್ರವಲ್ಲ, ರೋಗಿಗಳ ಸುರಕ್ಷತೆ ಮತ್ತು ಅತ್ಯುನ್ನತ ಗುಣಮಟ್ಟದ ತುರ್ತು ಚಿಕಿತ್ಸೆಯ ಮೇಲಿನ ಬದ್ಧತೆಗೆ ದೊರೆತಿರುವ ಜಾಗತಿಕ ಮನ್ನಣೆ ಮತ್ತು ಅತ್ಯುನ್ನತ ಗುಣಮಟ್ಟದ ತುರ್ತು ಚಿಕಿತ್ಸೆಯ ಮೇಲಿನ ಬದ್ಧತೆಗೆ ದೊರೆತಿರುವ ಜಾಗತಿಕ ಮನ್ನಣೆ ಎಂದು ಹೇಳಿದ್ದಾರೆ. ಒಟ್ನಲ್ಲಿ ಜೀವ ಉಳಿಸುವ ಹೋರಾಟದಲ್ಲಿ ಪ್ರತಿಯೊಂದು ಸೆಕೆಂಡ್ ಕೂಡ ಮುಖ್ಯ. ಆ ಒಂದು ಸೆಕೆಂಡ್ನ ಮಹತ್ವವನ್ನು ಅರಿತು ಜಾಗತಿಕ ಮಾನದಂಡಗಳೊಂದಿಗೆ ತುರ್ತು ಚಿಕಿತ್ಸೆಯನ್ನು ಮತ್ತಷ್ಟು ಬಲಪಡಿಸುವ ಸ್ಪರ್ಶ್ ಆಸ್ಪತ್ರೆ ಹೆಣ್ಣೂರು ಘಟಕ ಇದೀಗ ಭಾರತದ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ಸಂಜನಾ, ವಿಸ್ತಾರ ಮೀಡಿಯಾ, ಬೆಂಗಳೂರು.